ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ಸಂಡೇ ನಾವು 3 ಜನ ಬ್ಯಾಂಗ್ಳೂರ್ಗೆ ಹೋಗಿದ್ವಿ. ಒಂದಷ್ಟು ಕೆಲಸಗಳನ್ನ ಇಟ್ಕೊಂಡು. ಫಸ್ಟ್ ಕೆಲಸ ಏನು ಅಂತಂದರೆ ನನ್ನ ಕಸಿನ್ಗೆ ಪಾಪು ಆಗಿತ್ತು. ಸೊ ಅವಳನ್ನ ನೋಡ್ಕೊಂಡು ಬರೋಣ ಅಂತ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೆಕೆಂಡು ಮನೋಜ್ನ ಬ್ಯಾಂಗ್ಳೂರ್ ಐಕಾನಿಕ್ ಪ್ಲೇಸ್ ವಿದ್ಯಾರ್ಥಿ ಭವನ್ ದೋಸೆ ಟ್ರೈ ಮಾಡಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೂ ಹೋದ್ವಿ. ಥರ್ಡ್, ಹೇಮಂತ್ ಬ್ಯಾಂಗ್ಳೂರ್ ಪ್ಯಾಲೇಸ್ ನೋಡಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಮೈಸೂರು ಪ್ಯಾಲೇಸ್ ಎಷ್ಟು ಸಲ ನೋಡಿದ್ದೀನಿ, ಇಷ್ಟು ವರ್ಷ ಆದರೂ ನಾನು ಬ್ಯಾಂಗ್ಳೂರ್ ಪ್ಯಾಲೇಸ್ ನೋಡಿಲ್ಲ ಅಂತ ಹೇಳಿದ್ರು. ಸೊ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಹೋದ್ವಿ. ಲಾಸ್ಟ್ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮೈಸೂರಿಗೆ ಹೊರಟ್ವಿ. ಸೊ ನಾನು ಬ್ಯಾಂಗ್ಳೂರಲ್ಲಿ ದೋಸೆ ಹೇಗಿತ್ತು, ಪ್ಯಾಲೇಸ್ ಹೇಗಿತ್ತು, ನನ್ನ ಶಾಪಿಂಗ್ ಹೇಗಿತ್ತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ನಾವು ಮೈಸೂರಿಂದ ಬೆಂಗಳೂರಿಗೆ ಹೊರಟಾಗ 7 ಆಗಿತ್ತು. ಸೊ ಆನ್ ದ ವೇ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಹೈವೇಲಿ ನಿಮ್ಗೆ ಎಷ್ಟೊಂದು ರೆಸ್ಟೋರೆಂಟ್ ಸಿಗುತ್ತೆ, ಬಟ್ ಮನೋಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಮೆಕ್ಡಾನಲ್ಡ್ಸ್. ಮಕ್ಕಳಿಗೆ ಈ ಮೆಕ್ಡಾನಲ್ಡ್ಸು, ಪಿಜ್ಜಾ ಅಂದರೆ ಇಷ್ಟ ಆಗುತ್ತೆ. ನಿಮಗೆ ಗೊತ್ತು, ನಾನು ತುಂಬ ಅವಾಯ್ಡ್ ಮಾಡಿಸ್ತೀನಿ. ಬಟ್ ಆದರೂ ಹೊರಗಡೆ ಬಂದಾಗ ಪ್ಲೀಸ್ ಅಂತ ಕೇಳ್ಕೊತಾಳೆ. ಓಕೆ ಅಂತ ಒಂದ್ಸಲಿ ಬಿಡ್ತೀನಿ. ಬಟ್ ಕಾಫಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಕಾಫಿನ ಎಂಜಾಯ್ ಮಾಡಿದೆ. ಅದಕ್ಕೆ ಹೇಮಂತ್ ಹೇಳ್ತಾ ಇದ್ರು, ನೀನು ವ್ಲಾಗಲ್ಲಿ ನೀನು ಎಷ್ಟು ಕಾಫಿ ಕುಡಿತೀಯಾ ಅಂತ ಅಂದರೆ ನಿನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಾಗುತ್ತೆ ನೀನು ಕಾಫಿ ಲವರ್ ಅಂತ ಬಿಡು ಅಂತ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಕಾಫಿ. ಯಾರು ಈ ಕಾಫಿ ಕುಡ್ದಿಲ್ಲ ಅಂದರೆ ಟ್ರೈ ಮಾಡಿ, ಕಾಫಿ ತುಂಬ ಚೆನ್ನಾಗಿತ್ತು. ತಿಂಡಿ ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬ್ಯಾಂಗ್ಳೂರ್ ವಿದ್ಯಾರ್ಥಿ ಭವನ್ಗೆ. ವಿದ್ಯಾರ್ಥಿ ಭವನ್ ಇರೋದು ಗಾಂಧಿ ಬಜಾರಲ್ಲಿ. ನಮಗೆ ಗೊತ್ತಿತ್ತು ವಿದ್ಯಾರ್ಥಿ ಭವನ್ ತುಂಬ ರಶ್ ಇರುತ್ತೆ ಅಂತ, ಯಾಕೆಂದರೆ ಅಲ್ಲೆಲ್ಲ ಟೋಕನ್ ಸಿಸ್ಟಮ್ಮು. ನಿಮಗೆ ಅಟ್ ಅ ಟೈಮ್ ಎಲ್ಲರನ್ನೂ ಒಳಗಡೆ ಬಿಡೋದಿಲ್ಲ. ನಿಮ್ಮ ನಂಬರ್ ಬಂದಾಗ ಮಾತ್ರ ನೀವು ಒಳಗಡೆ ಹೋಗಬೇಕು. ಥ್ಯಾಂಕ್ ಗಾಡ್ ಬೆಂಗಳೂರಲ್ಲಿ ಪಾರ್ಕಿಂಗ್ ಸಿಕ್ತು. ನಾವು ಗಾಂಧಿ ಬಜಾರ್ ರೀಚ್ ಆದಾಗ ಅರೌಂಡ್ 11 ಆಗಿತ್ತು. ಗಾಂಧಿ ಬಜಾರ್ ಅಂತ ಅಂದರೆ ನಿಮಗೆಲ್ಲ ಏನು ನೆನಪಾಗುತ್ತೆ? ನನಗಂತೂ ಗಾಂಧಿ ಬಜಾರ್ ಅಂತಿದ್ದಂಗೆ ಹೂಗಳು ನೆನಪಾಗುತ್ತೆ. ಗಾಂಧಿ ಬಜಾರಲ್ಲಿ ಎಷ್ಟು ಚೆನ್ನಾಗಿ ಹೂ ಸಿಗುತ್ತೆ ಅಂದರೆ, ಎಷ್ಟು ಫ್ರೆಶ್ ಆಗಿರುತ್ತೆ, ಎಷ್ಟು ವೆರೈಟೀಸ್ ಆಫ್ ಹೂಗಳು ಸಿಗುತ್ತೆ ಅಂತ ಅಂದರೆ. ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ. ಅಲ್ಲಿ ನೋಡಿದ ಹೂವನ್ನೆಲ್ಲ ತೊಗೊಬೇಕು ಅಂತ ಆಸೆ ಆಗ್ತಾಯಿತ್ತು ನನಗೆ. ಆದರೆ ತೊಗೊಳಕ್ಕಾಗಲ್ಲ, ಯಾಕೆಂದರೆ ನಾನು ಮೈಸೂರು ರೀಚ್ ಆಗೋದು ರಾತ್ರಿ ಆಗ್ತಾಯಿತ್ತು. ಸೊ ಅದು ಬಿಸಿಲಿಗೆ ಎಲ್ಲ ಬಾಡ್ಕೊಂಬಿಡುತ್ತೆ ಅಂತ. ನೋಡಿ ಎಷ್ಟು ಕಲರ್ಸ್ ಸಾಮಂತಿಗೆಗಳಿದೆ. ಅದಕ್ಕಿಂತ ಹೆಚ್ಚಾಗಿ ಅದೆಷ್ಟು ಫ್ರೆಶ್ ಆಗಿರುತ್ತೆ ಅಂತ ಅಂದರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಹೂವು ತೊಗೊಬೇಕು, ಈ ಹೂವು ತೊಗೋಬೇಕು ಅಂತ ಆಸೆ ಆಗುತ್ತೆ. ಆದರೆ ತೊಗೊಳಕ್ಕೆ ನನಗೆ ಅದು ಆಗಲಿಲ್ಲ. ನೋಡಿ ವಿದ್ಯಾರ್ಥಿ ಭವನ್ ಹತ್ರ ಬಂದ್ವಿ. ಎಷ್ಟು ರಶ್ ಇತ್ತು ಅಂತ ಅಂದರೆ ಆಲ್ಮೋಸ್ಟ್ 3/4 ಗಂಟೆ ನಾವು ವೆಯ್ಟ್ ಮಾಡಬೇಕಾಯಿತು ನಮಗೆ ಒಳಗಡೆ ಬಿಡೋದಕ್ಕೆ. That's my latest thing. 45 minutes waiting. For you.
ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೋದು. ದೋಸೆ ಸಿಗೋದಕ್ಕೆ ನಮಗೆ 3/4 ಗಂಟೆ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಸ್ವಲ್ಪ ಗಾಂಧಿ ಬಜಾರೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಗಾಂಧಿ ಬಜಾರಲ್ಲಿ ಹೂ ಬಿಟ್ಟರೆ ನೆಕ್ಸ್ಟ್ ಚೆನ್ನಾಗಿ ಸಿಗೋದು ಪೂಜೆ ಐಟಮ್ಸು, ಅಂದರೆ ದೇವ್ರ ಮನೆಗೆ ಡೆಕೋರೇಟಿವ್ ಐಟಮ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ವರಮಹಾಲಕ್ಷ್ಮಿ ಟೈಮಲ್ಲಿ ಬಂದ್ರಂತೂ ತುಂಬ ಒಳ್ಳೊಳ್ಳೆ ಡೆಕೋರೇಟಿವ್ ಐಟಮ್ ಸಿಗುತ್ತೆ ಅಂತ ಅನಿಸುತ್ತೆ. ನಾನು ಇಲ್ಲಿ ಸ್ವಲ್ಪ ದೇವ್ರ ಮನೆ ಸಾಮಾನೆಲ್ಲ ತಗೊಂಡೆ. ದೇವ್ರ ಫೋಟೋಗೆ ಗೆಜ್ಜೆ ವಸ್ತ್ರ ಥರ ಪರ್ಲಲ್ಲಿ ಮಾಡ್ತಾರೆ, ನೋಡಿರ್ಬೋದು ನೀವು ನನ್ನ ಫೋಟೋಲಿ. ಅದನ್ನೆಲ್ಲ ಸ್ವಲ್ಪ ತಗೊಂಡೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ತುಂಬ ಚೆನ್ನಾಗಿ ಇಲ್ಲಿ ಸೇಲ್ ಎಲ್ಲ ಹಾಕಿರ್ತಾರೆ, ಒಳ್ಳೊಳ್ಳೆ ಡೆಕೋರೇಟಿವ್ ಐಟಮ್ ಸಿಗುತ್ತೆ ಅಂತ ನಮ್ಮ ಆಂಟಿ ಹೇಳ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬಂದು ಶಾಪಿಂಗ್ ಮಾಡೋದು ತುಂಬ ಕಷ್ಟ ಆಗ್ಬೋದು, ಯಾಕೆ ಅಂತಂದರೆ ತುಂಬ ರಶ್ ಇರುತ್ತೆ. ಹೂ ಕೊಂಡ್ಕೊಳ್ಳೋರು, ಈ ಥರ ಡೆಕೋರೇಟಿವ್ ಐಟಮ್ಸ್ ತೊಗೊಳ್ಳೋರು ತುಂಬ ರಶ್ ಇರುತ್ತೆ. ನೋಡಿ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀನ ಕೂರಿಸ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಹಾಗೆ ಸ್ವಲ್ಪ ಬ್ಯಾಂಡು, ಕ್ಲಿಪ್ಸು ಅದು ಎಲ್ಲ ಅಂಗಡಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಿ ಅಲ್ಲೂ ಮತ್ತೆ ಇನ್ನೂ ಒಂದು 10 ನಿಮಿಷ ಕೂತಿದ್ವಿ. ನಮ್ಮದು ಇನ್ನೂ ಟೋಕನ್ ಬಂದಿರಲಿಲ್ಲ. ಅದಾದಮೇಲೆ ನಮ್ಮದು ಟೋಕನ್ ಬಂತು. ಇದು ನೋಡಿ, ಈ ಫೋಟೋ ಹಳೆಯ ವಿದ್ಯಾರ್ಥಿ ಭವನ್ದು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಪಾರ್ಸಲ್ಲು ಕೊಡ್ತಾರೆ, ಮತ್ತು ಅಲ್ಲಿ ಹೇಳ್ತಾ ಇದ್ರು ಅರ್ಜೆಂಟ್ ಇರೋರು ನಿಮ್ಮದು ಟೋಕನ್ ಕೊಟ್ಬಿಟ್ಟು ದೋಸೆ ಇಸ್ಕೊಂಡು ಹಿಂದ್ಗಡೆ ಜಾಗ ಇರುತ್ತೆ, ಮತ್ತು ಮುಂದ್ಗಡೆನೂ ಎಲ್ಲರೂ ರೋಡಲ್ಲೇ ಫುಟ್ಪಾತ್ ಮೇಲೆ ನಿಂತ್ಕೊಂಡು ತಿಂತಾಯಿದ್ರು. ಆ ಫೆಸಿಲಿಟೀಸು ಇದೆ. ಇಲ್ಲಿ ನೋಡಿ, ಸೀಟ್ ರಿಸರ್ವೇಷನ್ಗೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸೀಟ್ ರಿಸರ್ವ್ ಮಾಡ್ತಾರಂತೆ. ಅಂತೂ ಇಂತೂ ನಮ್ಮ ನಂಬರ್ ಬಂತು, ಹೋದ್ವಿ ಒಳಗಡೆ. ಇಲ್ಲಿ ನೋಡಿ ಎಷ್ಟೊಂದು ಫೋಟೋಸ್ಗಳು ಹಾಕಿದ್ದಾರೆ ಕವಿಗಳದ್ದು, ಮತ್ತು ಯಾರ್ಯಾರು ಮಿನಿಸ್ಟರ್ಸು, ಹಿರಿಯರು ಯಾರ್ಯಾರು ಬಂದು ಇಲ್ಲಿ ತಿಂದಿದ್ರು ಅವ್ರದ್ದು ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ರು. ಎಷ್ಟು ರಶ್ ಇರುತ್ತೆ ಅಂತ ಅಂದರೆ ನೀವು ಫ್ರೀಯಾಗಿ ಕುತ್ಕೊಂಡು ಫ್ಯಾಮಿಲಿ ಒಂದು ಟೇಬಲಲ್ಲಿ ತಿನ್ನೋಕ್ಕಾಗೋದಿಲ್ಲ. ಒಂದು ಸೈಡ್ 3 ಜನ, ಇನ್ನೊಂದು ಸೈಡ್ 3 ಜನ, ಸೊ ಶೇರಿಂಗಲ್ಲಿ ತಿನ್ನಬೇಕು. ಫಸ್ಟು ಹೇಮಂತು ಉಪ್ಪಿಟ್ಟು ಮತ್ತು ವಡೆ ಸಾಂಬಾರು ತರಿಸಿದ್ರು. ಅದು ನಮ್ಮ ಮೈಸೂರಲ್ಲಿ ಹೇಗಿರುತ್ತೆ ಟೇಸ್ಟು ಅದೇ ರೀತಿ ಇತ್ತು ಅಂತ ಅನ್ನಿಸ್ತು. ಅದಾದಮೇಲೆ ಐಕಾನಿಕ್ ಹೋಟೆಲ್ ಸ್ಪೆಷಲ್ ದೋಸೆ ಬಂತು. ನೋಡಿ, ಇದು ವಿದ್ಯಾರ್ಥಿ ಭವನ್ ಅಂದರೆ ಈ ಥರ ದೋಸೆ ಇಟ್ಕೊಳ್ಳೋದೇ ಒಂದು ಸ್ಪೆಷಾಲಿಟಿ. ನೋಡಿರಬೇಕು ನೀವು ಎಷ್ಟೊಂದು ವೀಡಿಯೋಗಳಲ್ಲಿ. ಇಲ್ಲೂ ಹಾಗೆ ಹಿಡ್ಕೊಂಡ್ಬಂದರು. ಇಲ್ಲಿ 2 ಥರ ದೋಸೆ ಸಿಗುತ್ತೆ. ಒಂದು ದೋಸೆ ವಿತ್ ಆಲೂಗಡ್ಡೆ ಪಲ್ಯ, ಇನ್ನೊಂದು ದೋಸೆ ವಿತ್ ಸಾಗು. ನನಗೆ ದೋಸೆ ವಿತ್ ಆಲೂಗಡ್ಡೆ ಪಲ್ಯನೇ ಇಷ್ಟ, ಸೊ ನಾನು ಅದನ್ನೇ ತೊಗೊಂಡೆ. ಮನೋಜ್ಞ ಸಾಗುಲ್ ತೊಗೊಂಡ್ಲು. ಚಟ್ನಿ ನೋಡಬೇಕು ನೀವು, ಎಷ್ಟೊಂದು ಚಟ್ನಿ ಹಾಕ್ತಾರೆ ಅಂತ ಅಂದರೆ ಸುಮ್ಮನೆ ಹಾಗೆ ಸುರಿತಾರೆ ಚಟ್ನಿನ. ಚೆನ್ನಾಗಿರುತ್ತೆ ಚಟ್ನಿ, ದೋಸೆ ಎಲ್ಲ. ಇವರು ದೋಸೆ ಮಾಡೋದು ಕೆಂಪಕ್ಕಿ ಯೂಸ್ ಮಾಡ್ತಾರಂತೆ, ಅದಕ್ಕೆ ಇದಿಷ್ಟು ಕ್ರಿಸ್ಪಿ ಮತ್ತು ಕಲರ್ ಕೂಡ ರೆಡ್ ಆಗಿ ಬರೋದು. ನಾನು ಕೆಂಪಕ್ಕಿ ಹಾಕಿ ದೋಸೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ಆ ರೆಸಿಪಿನ ಖಂಡಿತ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ತುಂಬ ಕ್ರಿಸ್ಪಿಯಾಗಿತ್ತು ದೋಸೆ, ಒಳಗಡೆ ಸಾಫ್ಟ್ ಇತ್ತು, ಮೇಲ್ಗಡೆ ಕ್ರಿಸ್ಪಿಯಾಗಿತ್ತು. ಕಾಫಿ ಕೂಡ ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿತ್ತು. ಒಂದು ಮಸಾಲೆ ದೋಸೆಗೆ 80 ರುಪೀಸ್ ಇತ್ತು. ಸೊ ಸಾಗು ಮಸಾಲೆ ದೋಸೆ ತೊಗೊಂಡ್ರೆ 85 ರುಪೀಸ್ ಇತ್ತು. ನಾವು ತಿಂದು ಹೊರಗಡೆ ಬರೋಷ್ಟರಲ್ಲಿ ಆಗಲೇ ಮಧ್ಯಾಹ್ನ ಆಗಿತ್ತು, ಅರೌಂಡ್ 1:30. ಊಟಕ್ಕೆ ನಾವು ದೋಸೆ ತಿಂದ್ವಿ. ನಾವು ಈಚೆ ಬರ್ತಿದ್ದಂಗೆ ನೋಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ರು, ಟೋಕನ್ ಇಶ್ಯೂ ಮಾಡ್ತಾಯಿಲ್ಲ. ಮತ್ತು ಟೈಮಿಂಗ್ಸ್ ಚೇಂಜ್ ಇದೆ, ಆ ಟೈಮಿಂಗ್ಸ್ಗೆ ಮತ್ತೆ ದೋಸೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಟೈಮಿಂಗ್ಸ್ ನಿಮಗೆ ಸಿಗುತ್ತೆ. ಮಂಡೇ ಟು ಥರ್ಸ್ಡೇ, ಸ್ಯಾಟರ್ಡೆ, ಸಂಡೇ ಮತ್ತು ಫ್ರೈಡೇ ಹಾಲಿಡೇ. ಸಂಡೇ ಹಾಲಿಡೇ ಇಲ್ಲ, ಇಲ್ಲಿ ಫ್ರೈಡೇ ಹಾಲಿಡೇ. ದೋಸೆ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದೆ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ. ಎಲ್ಲರೂ ನಾವೇ ಬಂದಿಲ್ಲ. ಅದು
ನೋಡಿ ಎಂಟ್ರೆನ್ಸ್ ಟಿಕೆಟು ಇಂಡಿಯನ್ಸ್‌ಗೆ 300 ಫಾರಿನರ್ಸ್‌ಗೆ 500 ಇದೆ. ಎಂಟ್ರೆನ್ಸು ಪ್ಯಾಲೇಸ್ ಸೈಡಲ್ಲಿ ಕಾರ್ನರಲ್ಲಿ ಸ್ಟಾರ್ಟ್ ಆಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಅಲ್ಲೊಂದು ಹಾಲು, ಅದಾದಮೇಲೆ ಇಲ್ಲಿ ಒಂದು ಎಂಟ್ರಿ ಸಿಗುತ್ತೆ. ಇದು ನೋಡಿ ಅಪ್‌ಸ್ಟೇರ್ಸು. ಆ ಸ್ಟೇರ್‌ಕೇಸ್‌ದು ಸೈಡ್ ವಾಲು ಎಷ್ಟು ಚೆನ್ನಾಗಿದೆ ಕಾರ್ವಿಂಗ್ಸು. ಬ್ಯಾಂಗ್ಳೂರ್ ಪ್ಯಾಲೇಸು ನಮ್ಮ ಮೈಸೂರು ಪ್ಯಾಲೇಸ್ ಅಷ್ಟು ದೊಡ್ಡದಿಲ್ಲ. ಮತ್ತು ಆ ರಿಚ್ನೆಸ್ ಕೂಡ ಇಲ್ಲ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಅಲ್ಲಿ ಇಟ್ಟಿರೋ ಫರ್ನಿಚರ್ಸ್ ಆಗಲಿ, ಆ ಫೋಟೋಸ್ಗಳಾಗಲಿ, ನಾನು ನೋಡಿದಾಗ ಮೈಸೂರು ಪ್ಯಾಲೇಸ್ ಅಷ್ಟು ರಿಚ್ ಅಂತ ಅನಿಸ್ಲಿಲ್ಲ ನನಗೆ. ನೋಡಿ ಇದು ಈ ಹಾಲು ಇದೆಲ್ಲ ನೋಡಿದ್ರೆ ನಿಮಗೆ ಎಷ್ಟೊಂದು ಫಿಲ್ಮಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಮನೋಗ್ನ ಹೇಮಂತ್ ಅಲ್ಲೊಂದು ಇಯರ್‌ಪಾಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಅದು ನಮಗೆ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಇರುತ್ತೆ. ಅದನ್ನು ನೀವು ತಗೊಂಡು ಹಾಕ್ಕೊಂಡ್ರೆ ನೀವು ಯಾವ ಜಾಗಕ್ಕೆ ಹೋಗ್ತೀರಾ ಆ ಜಾಗದ ಬಗ್ಗೆ ಅದು ಎಕ್ಸ್‌ಪ್ಲೇನ್ ಮಾಡುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ಅಂತ ಅನ್ಕೊತೀನಿ. ಬಟ್ ₹1000 ಡೆಪಾಸಿಟ್ ಏನೋ ಇಡಬೇಕು. ಬಟ್ ಲಾಸ್ಟಲ್ಲಿ ನಮಗೆ ಆ ಡೆಪಾಸಿಟ್‌ನ ವಾಪಸ್ ಕೊಡ್ತಾರೆ. ಅದನ್ನು ಹಾಕ್ಕೊಂಡ್ರೆ ನಿಮಗೆ ಯಾರೂ ಗೈಡ್ ಬೇಕಾಗಿರಲ್ಲ. ನೀವು ಯಾವ ಜಾಗಕ್ಕೆ ಹೋಗ್ತೀರಾ ಆ ಜಾಗದ ಬಗ್ಗೆ ಅದೇನೇ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡುತ್ತೆ. ಅದೊಂದು ಫೆಸಿಲಿಟೀಸ್ ತುಂಬ ಖುಷಿ ಆಯಿತು. ಅದು ನಾನು ನಮ್ಮ ಮೈಸೂರು ಪ್ಯಾಲೇಸಲ್ಲಿ ನೋಡಿಲ್ಲ. ಬ್ಯಾಂಗ್ಳೂರ್ ಪ್ಯಾಲೇಸಲ್ಲೇ ನೋಡಿದ್ದು. ಪ್ಯಾಲೇಸ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ನನ್ನ ಕಸಿನ್ ಮನೆಗೆ. ನನ್ನ ಕಸಿನ್ ಮನೆ ಇರೋ ಏರಿಯಾದಲ್ಲೇ ಇದು ಹೌಸ್ ಆಫ್ ರಾಧ್ವಿ ಅಂತ ಒಂದು ಸ್ಯಾರಿ ಶೋರೂಮ್ ಇದೆ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಸ್ಯಾರೀಸ್ ಎಲ್ಲ ಹಾಕ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ. ಅದಕ್ಕೆ ಒಂದ್ಸಲಿ ನೋಡೋಣ ಸ್ಯಾರೀಸ್ ಹೇಗಿದೆ ಅಂತ ಹೋದೆ. ಬಟ್ ನನಗೆ ಯಾವ ಥರ ಬೇಕಾಗಿತ್ತು ಆ ಸ್ಯಾರೀಸ್ ಸಿಗಲಿಲ್ಲ ನನಗೆ. ಸ್ವಲ್ಪ ಡ್ರೆಸ್ಗಳಿತ್ತು. ಡ್ರೆಸ್ ಕಲೆಕ್ಷನ್ಸು ಚೆನ್ನಾಗಿತ್ತು. ಡ್ರೆಸ್ ತೊಗೊಂಡೆ ನಾನು. ಇದೇನ್ ಸರ್ ಇದು? ಅಮ್ಮ ನೀವು ಬ್ಲೌಸು, ಅಮ್ಮ ನಿಮ್ಮ ಬ್ಲೌಸ್ ಡಿಸೈನ್. ನೆಕ್ಸ್ಟು ನನ್ನ ಕಸಿನ್ ಮನೆಗೆ ಹೋದ್ವಿ. ಅಲ್ಲಿ ಪಾಪುನ ಆಟ ಆಡಿಸ್ತಾ ಮುದ್ದಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಪಾಪುದು ಫೋಟೋನ ನಾನು ಇಲ್ಲೇನೂ ಹಾಕಿಲ್ಲ. ಅದಾದಮೇಲೆ 7:00 ಆಗೋಯಿತು. ಮೈಸೂರಿಗೆ ಹೊರಟುಬಿಡೋಣ ಅಂತ ಹೊರಟ್ವಿ. ನಾವು ಯಾವಾಗಲೂ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಆನ್ ದ ವೇ ನಮಗೆ ಪೂಮಾ ಶೋರೂಮ್ ಸಿಗುತ್ತೆ. ಯೂಶ್ವಲಿ ನಾವಿಲ್ಲಿ ಬಂದು ಶಾಪಿಂಗ್ ಮಾಡಿಕೊಂಡೇ ಹೋಗೋದು ಮೈಸೂರಿಗೆ. ಏಕೆಂದರೆ ಇಲ್ಲಿ ಸ್ಪೋರ್ಟ್ಸ್ ವೇರ್ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಬಾಳಿಕೆ ಕೂಡ ಬರುತ್ತೆ. ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಹೇಮಂತ್ ಶಟ್ಲಿಗೆ ಹೋಗ್ತಾರಲ್ಲ, ಸೊ ಅವ್ರು ಯಾವಾಗಲೂ ಇಲ್ಲಿ ಶಾಪ್ ಮಾಡ್ತಾರೆ. ಬಟ್ ಈ ಸಲ ಹೇಮಂತ್ಗೆ ಶಾಪಿಂಗ್ ಆಗಲಿಲ್ಲ. ನಾನು ಮನೋಗ್ನ ಶಾಪ್ ಮಾಡಿದ್ವಿ. ಊಟ ಬೇಕಾ? ಫೈನಲಿ ಮೈಸೂರಿಗೆ ಹೊರಟ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ನು ಸಿಕ್ಕಿದೆ ಅನ್ಕೋತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.